ರಚಿನ್ ಇದ್ದೇಳು ರಚಿನ್. ಏನು ಏನು ನನಗೆ ಒಳಗೆ ತುಂಬ ಟೆನ್ಷನ್ ಆಗ್ತಾ ಇದೆ. ನನಗೆ ತುಂಬ ಬೇಕಾದವ್ರು ಯಾರಿಗೋ ಏನೋ ಪ್ರಾಬ್ಲಮ್ ಆಗಿದೆ. ಯಾರಿಗೂ ಏನೂ ಆಗಿರೋದಿಲ್ವೋ? ನಿನ್ನ ಹುಡುಗಿನೂ ಎ ಸಿ ರೂಮ್ನಲ್ಲಿ ಮಲಗಿರ್ತಾಳೆ. ಮನ್ಕೋ. ಇಲ್ಲ ರಚಿನ್, ನಂಗೆ ತುಂಬ ಫೀಲ್ ಆಗ್ತಾ ಇದೆ. ಖಂಡಿತ ಯಾರಿಗಾದ್ರು ಏನಾದರೂ ಆದಾಗ್ಲೇ ನಂಗೆ ಹಿಂಗಾಗೋದು. ಶಾಲಿನಿ ಟೀಚರ್, ದಿಶಾ ಹೋಗೊಂದು ಆಟೋ ಕರ್ಕೊಂಡು ಬಾರೆ ಪ್ಲೀಸ್. ಎಲ್ಲಿ ಹೋಗ್ಲಕ್ಕ ನಾನು? ಇಷ್ಟೊತ್ತಲ್ಲಿ ಯಾವ ಆಟೋನು ಸಿಗಲ್ಲ. ಅದು ಅಲ್ಲದೆ ರೋಡಲ್ಲಿ ಬರೀ ಪೊರ್ಕಿಗಳಿರ್ತಾರೆ. ಈ ಪ್ರತಿ ಬಾರಿ ನಾವಿಬ್ರು ಕರ್ಕೊಂಡು ಬರೋಣ. ಇಲ್ಲ, ನಾನು ಅಮ್ಮನ ಪಕ್ಕದಲ್ಲೇ ಇರ್ತೀನಿ. ನಂಗೆ ಭಯ ಆಗ್ತಿದೆ ಕಣಕ್ಕ. ಏನೂ ಆಗಲ್ವೇ, ಹೋಗ್ಬಿಟ್ಟು ಬಾರೆ. ಇವಾಗ ನಮ್ಗೇನು ದಾರಿ ಇಲ್ಲ. ಒಂದು ಆಟೋ ಬೇಕೇ ಬೇಕು. ಇಲ್ಲಾಂದ್ರೆ ನಾವೇ ಅಮ್ಮನ ಆಟೋ ಸ್ಟ್ಯಾಂಡ್ವರೆಗೂ ಕರ್ಕೊಂಡು ಹೋಗ್ಬೇಕಾಗತ್ತೆ. ಇವಾಗ ನಮ್ಮ ಮನೇಲಿ ಒಂದು ಗಂಡಸರು ಯಾರು ಇದ್ದಿದ್ರೆ ಅಮ್ಮನ ಆಸ್ಪತ್ರೆವರೆಗೂ ಕರ್ಕೊಂಡು ಹೋಗೋಕ್ಕಾರು ಹೆಲ್ಪ್ ಆಗ್ತಿತ್ತು. ಇರೋ ಆಚೆ ಯಾರು ಇದ್ದಾರ ನೋಡ್ತೀನಿ. ಅಮ್ಮ ಇದ್ದಾಳಮ್ಮ. ಅಮ್ಮ ಅಯ್ಯೋ ರಂಗ, ಆ ಹುಡ್ಗ ಆದ್ರೂ ನಂಬರ್ ಕೊಟ್ಟಿದ್ದಿದ್ರೆ ಅವ್ನು ಫೋನ್ ಮಾಡಿ ಕರ್ಸ್ಕೊಳ್ಬೋದಿತ್ತು. ಅಯ್ಯೋ ರಂಗ, ನಾವಿಲ್ಲಿ ಸಾಯ್ತಾ ಇದ್ರೆ ನಿಂಗೆ ಸಾಲದ ಚಿಂತೆನಾ? ಕಟ್ ಮಾಡಿದ್ರು. ಯಾರು? ನಂಗೆ ತುಂಬ ಬೇಕಾದವರು. ನಂಗೆ 100% ಅನ್ನಿಸ್ತಿದೆ ಅವ್ರಿಗೆ ಏನೋ ಪ್ರಾಬ್ಲಮ್ ಆಗಿದೆ. ದಿಶಾ, ಒಂಚೂರು ಅಮ್ಮನ ಎತ್ಕೊಳ್ಳೆ. ಅಮ್ಮನ ಗೇಟ್ ಅವ್ರಿಗೆ ಕೂರಿಸ್ಬಿಟ್ಟು ಇಲ್ಲೇ ಎಲ್ಲಾದರೂ ಆಟೋ ಸಿಗುತ್ತಾ ಅಂತ ನೋಡ್ಕೊಂಡು ಬರ್ತೀನಿ ಬೇಗ. ಇವ್ರು ಯಾಕೆ ಇಷ್ಟೊತ್ತಿಗೆ ಫೋನ್ ಮಾಡ್ತಾ ಇದ್ದಾರೆ? ಪ್ರತಿ, ದಿಶಾ, ಅಮ್ಮನ ಹುಷಾರಾಗಿ ನೋಡ್ಕೊಳ್ಳಿ. ನಾನು ಆಟೋ ಕರ್ಕೊಂಡು ಬರ್ತೀನಿ. ಇಷ್ಟೊತ್ತಲ್ಲಿ ಎಲ್ಲೇ ಹೋಗ್ತೀಯಾ? ನಾನು ಬರ್ತೀನಿ ನಿನ್ನ ಜೊತೆಗೆ. ಬೇಡ, ನೀನು ಬಂದರೆ ಪ್ರತಿ ಒಬ್ಬಳೇ ಆಗ್ಬಿಡ್ತಾಳೆ. ರಂಗ ಇದ್ದಾನೆ, ನನಗೇನು ಆಗಲ್ಲ. ಪ್ರತಿ, ಅಡುಗೆ ಮನೆ ಡಬ್ಬಿಲಿ ಅಮ್ಮ ದುಡ್ಡು ಎಲ್ಲೆಲ್ಲಿ ಇಟ್ಟಿದ್ದಾರೆ ನೋಡ್ಬಿಟ್ಟು ತಗೊಂಡು ಇಟ್ಕೊಂಡಿರು. ನಾನು ಬೇಗ ಬರ್ತೀನಿ. ಬಿಡು, ಅವ್ರು ಆರಾಮಾಗಿದ್ದಾರೆ ಅನ್ಸುತ್ತೆ, ಅದಕ್ಕೆ ಕಟ್ ಮಾಡ್ತಿದ್ದಾರೆ. ಅವರು ಕಷ್ಟದಲ್ಲಿದ್ದಿದ್ರೆ ರಿಸೀವ್ ಮಾಡ್ತಿದ್ರು ತಾನೆ. ಇಲ್ಲ ರಚಿನ್, ಆ ಪ್ರಾಣಿ ಒಂಥರ ಸಾಯೋ ಅಷ್ಟು ಕಷ್ಟ ಇದ್ದು ಹೇಳ್ಕೊಳ್ಳಲ್ಲ. ಅದೇ ಟೆನ್ಷನ್ ನನಗೆ. ಇನ್ನೊಂದ್ಸಲ ಕಾಲ್ ಮಾಡಿಬಿಡ್ತೀನಿ. ಅಯ್ಯೋ ರಂಗ, ಕಾಡ್ಸ್ಬೇಡ್ವೋ, ಅಮ್ಮನ್ ಕಿತ್ಕೊಂಡ್ಬೇಡ. ಒಂದೇ ಒಂದು ಆಟೋ ಕಳಿಸ್ಕೊಡು.